ಇವತ್ತು ನಾವು ಬಂದಿದ್ದೀವಿ ಒಂದು ಮಲ್ನಾಡ್ ಸ್ಪೆಷಲ್ ಮದುವೆ ಊಟ ಮಾಡೋಣ ಅಂತ. ಅದು ಹಳ್ಸಲೆಣ್ಣೆ ಮತ್ತೆ ಮಾವನೆಣ್ಣಿಂದ ಮಾಡಿರೋದು. ಹಂಗಂತ ನಾನೇನು ಮದುವೆಗೆ ಬಂದಿಲ್ಲ. ಈ ಒಂದು ಊಟ ಒಂದು ಸ್ಪೆಷಲ್ ಶೆಫ್ ಟೇಬಲ್ ಆಗಿರುತ್ತೆ. ದಕ್ಷಿಣ್ ಸೋರೆ ಅಂತ ಡಾಕ್ಟರ್ ದರ್ಶನ್ ಗೌಡ ಹಾಗೆ ಅವ್ರ ಅಮ್ಮ ಕ್ಯೂರೇಟ್ ಮಾಡಿರೋವಂಥ ಮೆನು ಇರುತ್ತೆ. ನಾನು ಮೊದಲೇ ಹಳ್ಸಲೆಣ್ಣೆ ಮತ್ತೆ ಮಾವನೆಣ್ಣಿನ ಫ್ಯಾನ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಟ್ರೈ. ಬನ್ನಿ ಹೋಗೋಣ. ಎಂಟರ್ ಆಗ್ತಾ ಇದ್ದಂಗೆ ಡೆಕೋರೇಷನ್ ಎಲ್ಲ ಬ್ಯೂಟಿಫುಲ್ ಆಗಿತ್ತು. ಮದುವೆ ಮನೆ ತರನೇ ಫೀಲ್ ಆಗ್ತಾ ಇತ್ತು. ಅಂಡ್ ಲೈವ್ ಮ್ಯೂಸಿಕ್ ಕೂಡ ಇತ್ತು ವಿಚ್ ವಾಸ್ ಸೆಟ್ಟಿಂಗ್ ದ ಆಂಬಿಯನ್ಸ್ ಜಸ್ಟ್ ರೈಟ್. ಮದುವೆ ಮನೆ ಫೀಲಿಂಗ್ ಕೊಡೋಕ್ಕೆ ಅಂತ ಅಲ್ಲಿ ಶ್ರೀನಿವಾಸ ಕಲ್ಯಾಣ ಪೋಸ್ಟರ್ ಹಾಕಿದ್ರು. ತುಂಬಾನೇ ಚೆನ್ನಾಗಿತ್ತು ನೋಡೋಕ್ಕೆ. ಇವಾಗ ನಾವು ನಮ್ಮ ಬ್ಯಾಟಿಂಗ್ ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಣ. ಮೆನುನಲ್ಲಿ ಫಸ್ಟ್ ಇದ್ದು ತೋತಾಪುರಿ ಪಾನಕ. ತುಂಬಾನೇ ಟ್ಯಾಂಗಿ ಆಗಿ ರಿಫ್ರೆಶಿಂಗ್ ಆಗಿ ಸಖತ್ತಾಗಿತ್ತು. ಪ್ರತಿಯೊಂದು ಡಿಶಸ್ನ ಬಡಿಸಿದ ಮೇಲೂ ಅದು ಎಲ್ಲಿಂದ ಸೋರ್ಸ್ ಮಾಡಿದ್ದು, ಹೆಂಗ್ ಮಾಡ್ತಾರೆ ಅನ್ನೋ ಎಲ್ಲ ಡೀಟೇಲ್ಸ್ ದರ್ಶನ್ಗಳು ಅವ್ರು ಕೊಡ್ತಾ ಇದ್ರು. ಅದು ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು. ಅಂಡ್ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಮಾವಿನ ಮೆಣಸಿನಕಾಯಿ ಕ್ರಿಸ್ಪ್ ಪ್ಲಾಟರ್, ಪುಲ್ಡ್ ರಾ ಜಾಕ್ ಫ್ರೂಟ್ ಕಡುಬು, ಅಪ್ಪೆ ಹುಳಿ ಸಾರು. ಅಷ್ಟರಲ್ಲೇ ನಮ್ಮಮ್ಮ ಫುಲ್ ಎಕ್ಸೈಟೆಡ್ ಆಗ್ಬಿಟ್ರು. ಯಾಕೆ ಅಂತ ನೋಡಿದ್ರೆ ನೆಕ್ಸ್ಟ್ ಇರೋದು ಕೊಟ್ಟೆ ಕಡುಬು ವಿತ್ ಗಟ್ಟಿ ಚಟ್ನಿ ಅಂತ. ಡಾಕ್ಟರ್ ದರ್ಶನ್ ಗೌಡ ಅವರು ಎವ್ರಿ ಮಂತ್ ಈ ಒಂದು ಶೆಫ್ಸ್ ಟೇಬಲ್ ನ ಹೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಇರೋದು ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್ ನಲ್ಲಿ. ಫಾರ್ ಮೋರ್ ಇನ್ಫಾರ್ಮೇಶನ್ ದಕ್ಷಿಣ್ ಸೋರೆನ ಫಾಲೋ ಮಾಡಿ. ಅಂಡ್ ಇವಾಗ ಮಮ್ಮಿಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ನೀನ್ ಹೇಳಮ್ಮ, ನಿನ್ಗೇನು ಇಷ್ಟ ಆಯ್ತು? ಫಸ್ಟ್ ಆಗಿ ಮಲ್ನಾಡ್ ಸ್ಟೈಲ್ ಊಟ ನಾವು ಟೇಸ್ಟೇ ಮಾಡಿರಲಿಲ್ಲ, ಬಟ್ ಇವಾಗ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ. ಪ್ರತಿಯೊಂದು ಊಟನೂ ಚೆನ್ನಾಗಿತ್ತು. ಅದರಲ್ಲೂ ಮಾವನೆಣ್ಣೆ ನಡೆಸ್ತಾ ಇತ್ತು. ಅದೇ ವರ್ಷಕ್ಕೊಂದ್ಸಲ ಸೀಸನ್. ನಿಮ್ ಫೇವ್ರೇಟ್ ಏನಿತ್ತು? ಫೇವ್ರೇಟ್ ಕಡುಬು ಮತ್ತು ಪಾಯಸ, ಮಾವನೆಣ್ಣಿನ ಪಾಯಸ.